ಸರ್ ನಾನು ಡೈಲಿ 1 ಗಂಟೆ ಓದ್ತೇನೆ, ಹಾಗಾದ್ರೆ ನಾನು ಫೈನಲ್ ರಿಸಲ್ಟ್ ಅಲ್ಲಿ 625 ತೆಗೆದುಕೊಳ್ಬಹುದಾ? ಇದು ನಿಮ್ಮ ಕ್ವಶನ್ ಆಗಿದ್ರೆ ಅದನ್ನ ಆನ್ಸರ್ ಮಾಡ್ಲಿಕ್ಕೆ ನಾನು ನಿಮ್ಮ ಪ್ರೀತಿಯ ಆದರ್ಶ್ ಸರ್ ನಿಮ್ಮ ಮುಂದೆ ಬಂದಿದ್ದೇನೆ. ಫಸ್ಟ್ ಆಫ್ ಆಲ್ ನಿಮಗೇನನ್ಸುತ್ತೆ ಅಂತ ಹೇಳಿ. ಆಪ್ಷನ್ 1 ಎಸ್, ಆಗತ್ತೆ 1 ಗಂಟೆ ಓದಿ. ಆಪ್ಷನ್ ಬಿ ಚಾನ್ಸೇ ಇಲ್ಲ ಗುರು, ಆಗೋದೇ ಇಲ್ಲ ಅಂತೀರಾ. ಯಾವುದು ನಿಮ್ಮ ಆಪ್ಷನ್ ಆಗಿದೆ? ಆಪ್ಷನ್ ಏನೋ ಬಿನೋ ಕಮೆಂಟ್ ಅಲ್ಲಿ ಹಾಕಿ, ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವೆಲ್ಲಿದ್ದೀರಾ ಅಂತ. ಹಾಗಾದ್ರೆ ನನ್ನ ಆನ್ಸರಿಗೆ ಬರೋಣ. SSLC ಪರೀಕ್ಷೆ ಚಾನೆಲ್ ಅನ್ನ ಯಾರು ಫಾಲೋ ಮಾಡ್ತಾ ಇದ್ದೀರೋ ಸ್ಟಾರ್ಟಿಂಗ್ ಇಂದ, ನಾವು ಒಂದು ಸಿಂಪಲ್ ಫಂಡವನ್ನು ಹೇಳ್ತಾ ಇದ್ದೇವೆ, ಡೈಲಿ 3 ಅವರ್ಸ್ ಸ್ಟಡಿ ಮಾಡಬೇಕು ಅಂತ. ಹಾಗಾದ್ರೆ ನಾನೇನ್ ಹೇಳ್ತಾ ಇದ್ದೇನೆ, ಕ್ವಶನ್ ಅಲ್ಲಿ 1 ಅವರ್ ರೀಡ್ ಮಾಡಿದ್ರೆ ನಾನು 625 ತೆಗೆದುಕೊಳ್ಬಹುದಾ ಅಂತ ಇದ್ದೇನೆ. ಇಲ್ಲಿ ಒಂದು ಫಂಡಮೆಂಟಲ್ ಡಿಫರೆನ್ಸ್ ಇದೆ. ಯಾವಾಗ ಸ್ಟಡಿ ಅಂತ ಹೇಳ್ತೇನೋ ಅದು ರೀಡು, ಅದ್ರ ಜೊತೆಗೆ ರೈಟಿಂಗು ಆರ್ ಪ್ರಾಕ್ಟೀಸ್ ಅಂತ ಇಟ್ಕೊಳ್ಳೋಣ, ಕೊನೆಗೆ ರಿವಿಷನ್. ಈ 3 ಸ್ಟೇಜಸ್ಗಳನ್ನ ಸ್ಟಡಿ ಹೊಂದಿರತ್ತೆ. ಹಾಗಾದ್ರೆ ನಾನು 1 ಅವರ್ ಸ್ಟಡಿ ಮಾಡಿ, ಮತ್ತೊಂದು 1 ಅವರು ರೈಟಿಂಗ್ ಪ್ರಾಕ್ಟೀಸಿಗೆ ಕೊಟ್ಟು, ಮತ್ತೊಂದು 1 ಅವರ್ ರಿವಿಷನ್ ಮಾಡಿದ್ರೆ 625 ತೆಗೆದುಕೊಳ್ಬಹುದು. ಹಾಗಾದ್ರೆ ನನ್ನ ಫಸ್ಟ್ ಕ್ವಶನ್, 1 ಅವರ್ ಸ್ಟಡಿ ಮಾಡಿ 1 ಗಂಟೆ ಓದಿ 625 ತೆಗೆದುಕೊಳ್ಬಹುದಾ? ಎಸ್. ಬಟ್ ಪ್ರೊವೈಡೆಡ್ ಏನ್ ಮಾಡಬೇಕು, ಜೀವನ ಒಂಥರ ಗೇಮ್ ಇದ್ದಂಗೆ. ನಾವೆಲ್ಲ ಫ್ರೀ ಫೈರು ಅದು ಇದು ಗೇಮ್ ಆಡ್ತಾ ಇರ್ತೇವೆ. ನಮಗೆ ಈ ಗೇಮ್ಸ್ಗಳು ಯಾಕೆ ಆಡ್ತೇವೆ? ಯಾಕಂದ್ರೆ ಇಲ್ಲಿ ಲೆವೆಲ್ಸ್ಗಳಿರತ್ತೆ, ಒಂದರ ತರ ಮತ್ತೊಂದಿರಲ್ಲ, ಡಿಫ್ರೆಂಟ್ ಇರತ್ತೆ. ಹಾಗೆ ನಾವು ಪದೇ ಓದ್ತಾ 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 ಕೂತ್ಕೊಂಡ್ರೆ ಅದರಿಂದ 625 ಸಿಗಲ್ಲ. ನೀವು ಓದೋದ್ರ ಜೊತೆಗೆ ನಿಮ್ಮ ಸ್ಟಡಿಯನ್ನ ಗೇಮಿಫೈ ಮಾಡಬೇಕು. ಹಾಗಂದ್ರೆ ಏನು? ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಿರಬಹುದು, ಹಾಗೆ ಟೆಕ್ಸ್ಟ್ ಬುಕ್ ಅನ್ನ ಮುಚ್ಚಿ ಏನೇನು ಓದ್ದೆ ಅಂತ ರಿವಿಷನ್ ಮಾಡೋದಿರಬಹುದು. ಈ ರೀತಿಯ ಟೆಕ್ನಿಕ್ಸ್ಗಳನ್ನ ಬಳಸಿದ್ರೆ ನೀವು ಓದಂಗೂ ಆಗತ್ತೆ, ಆ ಮನಸ್ಸಿಗೆ ಗೇಮಿನ ಒಂದು ಭಾವನೆನೂ ಬರುತ್ತೆ, ಸಿಲೆಬಸ್ಸು ಕವರ್ ಆಗತ್ತೆ, ಹಾಗೆ ಕೊನೆಗೆ 625 ಎಂಬ ಒಂದು ಇದನ್ನ ಗೋಲ್ಡನ್ ನಂಬರ್ ಅನ್ನು ಸಹ ನೀವು ಅಚೀವ್ ಮಾಡ್ತೀರಾ. ಹಾಗಾದ್ರೆ ಇಲ್ಲಿ ತನಕ ನಿಮಗೆ ಅರ್ಥ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನಿಮ್ಮಂತಹ ಅದೆಷ್ಟೋ ಮಕ್ಕಳಿಗೆ ಈ ವಿಡಿಯೋ ತಲುಪತ್ತೆ. ಲೈಕ್ ಮಾಡಿದ್ರ ದೆನ್ ಐ ಆಮ್ ಹ್ಯಾಪಿ, ಅಂಡ್ ನಾನು ಹ್ಯಾಪಿ ಅಂದ್ರೆ ನೀವು ಹ್ಯಾಪಿ ಆಗಿರ್ತೀರ ಅಲ್ವಾ? ಎಸ್. ಈಗ ನೆಕ್ಸ್ಟ್ ಸ್ಟೇಜು, 1 ಗಂಟೆ ಓದ್ದೆ. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕ್ ವ್ಯವಹಾರಗಳು ಪಾಠವನ್ನ 1 ಅವರ್ ಓದ್ದೆ ಅಂತ ಇಟ್ಕೋಣ. 1 ಅವರ್ ಓದಾದ್ಮೇಲೆ ನನಗೆ ಬೋರ್ ಬಂತು ಆ ಚಾಪ್ಟರು. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತೇನೆ, ನಾನು ಸೈನ್ಸಿನ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತೇನೆ. ನೆಕ್ಸ್ಟ್ 1 ಅವರ್ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಡ್ರಾಯಿಂಗ್ ಮಾಡಬೇಕಾದ್ರೆ, ಮ್ಯಾಪ್ ವರ್ಕ್ ಮಾಡಬೇಕಾದ್ರೆ ಮನ್ಸಿಗೆ ಒಂಥರ ಖುಷಿ, ಅದು ಓದ್ದಂಗೆನೆ ಅನ್ಸಲ್ಲ. ಹೀಗಾಗಿ ಅದು ಪ್ರಾಕ್ಟೀಸು ರೈಟಿಂಗ್ ಅಲ್ಲಿ ಬರುತ್ತೆ. ಕೊನೆಗೆ ರಿವಿಷನ್ನು, ಕಣ್ಣು ಮುಚ್ಕೊಂಡು ಏನೇನು ಓದ್ದೆ, ಕೀವರ್ಡ್ಸ್ಗಳನ್ನ ಐಡೆಂಟಿಫೈ ಮಾಡು ಬರೆಯೋದು. ಇದು ಸಹ ಒಂಥರ ಗೇಮ್ ತರ ಟ್ರೀಟ್ ಮಾಡಿ. ಯಾವಾಗ ನೀವು ಓದೋದನ್ನ ಒಂದು ಗೇಮ್ ತರ ಟ್ರೀಟ್ ಮಾಡ್ತೀರೋ, ನಿಮ್ಮ ಮಾರ್ಕ್ಸ್ ಸಹ ಗೇಮಿನ ರೀತಿಯಲ್ಲೇ ಹೈ ಲೆವೆಲ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಎಲ್ಲರೂ ಸಹ ಹೇಗೆ ನೀವು ಓದೋದ್ರಲ್ಲಿ ಗೇಮ್ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅದಕ್ಕಿಂತ ಹೆಚ್ಚಾಗಿ ಗೇಮ್ ಅಂತ ಹಾಕಿ ಕಮೆಂಟ್ ಅಲ್ಲಿ, ಯಾಕಂದ್ರೆ ಯಾವಾಗ ಕಮೆಂಟ್ ಅಲ್ಲಿ ಗೇಮ್ ಅಂತ ಹಾಕ್ತಿರೋ ನಿಮ್ ಮೈಂಡ್ ಸಹ ಯೋಚನೆ ಮಾಡುತ್ತೆ, ಏನಾದ್ರೂ ಮಾಡ್ಬೇಕಲ್ಲ ಗುರು, ಓದೋದನ್ನ ಗೇಮ್ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ಅದೆಲ್ಲೋ ಮರ್ತು ಹೋಗ್ಬಿಡತ್ತೆ. ಹೀಗಾಗಿ ಗೇಮ್ ಅಂತ ಕಮೆಂಟ್ ಮಾಡಿ, ಇದರಿಂದ ನಿಮ್ಮ ಮೈಂಡ್ ಸಹ ಎಕ್ಸ್ಟ್ರಾ ಟ್ರೈನ್ಡ್ ಆಗತ್ತೆ, ಗೇಮ್ನ ರೀತಿ ಈ ಓದೋದನ್ನು ಸಹ ಟ್ರೀಟ್ ಮಾಡತ್ತೆ. ಓಕೆ, ಸೊ ಹಾಗಾದ್ರೆ 1 ಗಂಟೆ ಓದಿ ನೀವು 625 ತೆಗೆದುಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಪ್ರೊವೈಡೆಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ರಿವಿಷನ್ ಮಾಡಬೇಕು, ರೀಕಾಲು ಪ್ರಾಕ್ಟೀಸ್ ಇವೆಲ್ಲ ಮಾಡಬೇಕು ಉಳಿದ 2 ಅವರ್ನಲ್ಲಿ. ಹಾಗಾದ್ರೆ ಎಲ್ಲರೂ 625 ತೆಗೆದುಕೊಳ್ತೀರಾ ಅನ್ನೋ ಭರವಸೆ ನನಗಿದೆ. 625 ತೆಗೆದುಕೊಳ್ಳಿಲ್ಲ ಅಂದ್ರು ನನಗೆ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇರತ್ತೆ, ಯಾಕಂದ್ರೆ ನಾನು ನಿಮ್ಮನ್ನ ಪ್ರೀತಿಸೋದು ಯಾವುದೋ ಮಾರ್ಕ್ಸಿನ ಮೇಲೆ ಅಲ್ಲ. ಐ ಜೆನ್ಯುವನ್ಲಿ ಲವ್ ಯು ಆಲ್. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಪರೀಕ್ಷಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.